ಆಮೇಲೆ 1350 ತನಕ ನಾಣ್ಯಭಟ್ಟಾಚಾರ ಕಾಲ. ಇವರು ಮತ್ತೊಂದು 50 ವರ್ಷದಲ್ಲಿ, ಅಂದರೆ ಆ ಗ್ರಂಥ ರಚನೆಯಾಗಿ ಒಂದು 50 ವರ್ಷ ಆಚೀಚೆಯಲ್ಲಿ ಇವರು ವ್ಯಾಖ್ಯಾನ ಮಾಡಬಹುದು. ಆ ಗ್ರಂಥದ ಒಂದು ಗ್ರಂಥಕಾರನ ಅಭಿಪ್ರಾಯಗಳು, ಅದರ ಸಂಪ್ರದಾಯಗಳು, ಅದರ ಭಾವನೆಗಳು ಇನ್ನೂ ಜೀವಂತವಾಗಿರುವ ಕಾಲದಲ್ಲಿ ರಚನೆಯಾದ ವ್ಯಾಖ್ಯಾನ. ಸೊ ಅದನ್ನು ನಾವು ಇವತ್ತು ವಿಮರ್ಶಕರು ಹೇಳ್ತಾರೆ ಓಲ್ಡೆಸ್ಟ್ ಅವೈಲಬಲ್ ಕಾಮೆಂಟ್ರಿ, ಅದೊಂದು ಕ್ರೆಡಿಟ್. ಈ ಸಿಕ್ಕಿದಂಥ ವ್ಯಾಖ್ಯಾನಗಳಲ್ಲೇ ಅತ್ಯಂತ ಪ್ರಾಚೀನವಾದ ವ್ಯಾಖ್ಯಾನ ಮಧ್ವ ವಿಜಯದ ಮೇಲೆ. ಹಾಗಾಗಿ ಅದು ಬಹಳ ಮಹತ್ವದ್ದು. ಯಾಕೋ ಈಗ ಒಂದು 4-5 ವರ್ಷದಿಂದ ಅದನ್ನು ಜನದ ಮುಂದೆ, ಇಷ್ಟು ಮಹತ್ವದ ಒಂದು ವ್ಯಾಖ್ಯಾನ ಅಜ್ಞಾತವಾಗಿ ಉಳಿದಿತ್ತು. ಹೇಗೆ ಈ ಬೃಂದಾವನವು ಹಾಗೆ ಆ ವ್ಯಾಖ್ಯಾನ. ಈ ಬೃಂದಾವನ ತೆಗೆದು ಸಿದ್ದಾಪುರಕ್ಕೆ ಹೋಗೋ ಸನ್ನತೆ ಇತ್ತಲ್ಲ, ಹಾಗೆ ಆ ವ್ಯಾಖ್ಯಾನವು ಅಜ್ಞಾತವಾಗಿತ್ತು, ಈ ಬೃಂದಾವನ ಅಜ್ಞಾತವಾಗಿತ್ತು. ಇದ್ದಕ್ಕಿದ್ದ ಹಾಗೆ ಒಮ್ಮೆ ನನಗೆ ವೇದಾಂಗ